ಥ್ಯಾಂಕ್ ಯು. ಸೊ ಮಹಾಲಕ್ಷ್ಮಿ ಇಲ್ಲ, ಮಹಾಲಕ್ಷ್ಮಿ ದೇವಸ್ಥಾನ ಬಹಳ ಹತ್ರನೇ. ಸೊ ಸರಸ್ವತಿ ಬೆಳಿಗ್ಗೆನೆ 11 ಗಂಟೆಗೆ ಪ್ರೆಸ್ ಮೀಟ್ ಬಂದಾಗ ನನ್ಗೆ ಆ್ಯಕ್ಚುಲಿ ಲಾಸ್ಟ್ ವೀಕ್ ಇರಬೇಕಾಗಿತ್ತು ಅಲ್ಲ ಅಜನೀಶ್. ಸೊ ಫೋನ್ ಮಾಡಿದ್ವಿ, ಈ ಥರ ಒಂದು ಲೈವ್ ಶೋ ಅಜನೀಶ್ ಲೋಕನಾಥ್ ಅವ್ರದ್ದೇ ಲೈವ್ ಶೋ ಒಂದು ಇದು ಮಾಡ್ತಾ ಇದ್ದೀವಿ ಸರ್, ದಯವಿಟ್ಟು ಆ ಕಾನ್ಸರ್ಟ್ ಮಾಡೋದಕ್ಕೆ ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ, ನೀವು ಬರಲೇಬೇಕು ಅಂತ. ನಾನು ಒಪ್ಕೊಂಡೆ, 100% ನಾನು ಬರ್ತೀನಿ. ಮತ್ತೆ ಪೋಸ್ಟ್ಪೋನ್ ಆಯಿತು. ಪೋಸ್ಟ್ಪೋನ್ ಆದಮೇಲೆ ಇವತ್ತು ನಾನು ಆ್ಯಕ್ಚುಲಿ ಮಾರ್ನಿಂಗ್ ಫ್ಲೈಟ್ ಇತ್ತು ನನಗೆ ಹೈದ್ರಾಬಾದ್ಗೆ. ಮೊನ್ನೆ ಫೋನ್ ಮಾಡಿದ್ರು, ಸರ್ ಈ ಥರ ಇವತ್ತು ಇಟ್ಕೊಂಡಿದ್ದೀನಿ ಅಂತ. ನನಗೆ ಯಾಕೋ ಮನ್ಸು ಕೇಳಲಿಲ್ಲ, ಕ್ಯಾನ್ಸಲ್ ಮಾಡಿ ನಾನು ನಾಳಿದ್ದು ಹೋಗ್ತಾ ಇದ್ದೀನಿ ಆ ಫಂಕ್ಷನ್, ಹೈದ್ರಾಬಾದ್ ಫಂಕ್ಷನ್ಗೆ. ಬೆಳಿಗ್ಗೆ ಹೇಳಿದೆ ಖಂಡಿತ ಬರ್ತೀನಿ ನಾನು ಅಂತ. ಭಾಳ ಖುಷಿ ಆಯಿತು ಕೂಡ, ಯಾಕೆಂದರೆ ಕಾನ್ಸರ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಒಂದು ಸಂಗೀತ ನಿರ್ದೇಶಕರು ಒಂದು ಕಾನ್ಸರ್ಟ್ ಮಾಡೋದಿದೆಯಲ್ಲ, 68 ಸಿನಿಮಾಗಳು ಸಂಗೀತ ನಿರ್ದೇಶನವನ್ನು ಮಾಡಿ ಕನ್ನಡ, ಹೆಚ್ಚಿಗೆ ಕನ್ನಡ ಮಾಡಿದ್ದೀರಿ, ಕನ್ನಡ, ತೆಲುಗು, ತಮಿಳು, ಮಲಯಾಳವೂ ಮಾಡಿದಿರಲ್ಲ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿ 68 ಸಿನಿಮಾ ಮಾಡಿದರೆ ಅಂತ ಗೊತ್ತಾಯ್ತು. ಇವಾಗ ಮಾತಾಡ್ತಾ ಇರುವಾಗ ಭಾಳ ಖುಷಿ ಆಗ್ತದೆ, ಯಾಕೆಂದರೆ ನಮ್ಮ ಕನ್ನಡದ ನೆಲದಿಂದ ಹೋಗಿ ಅಲ್ಲಿ ಸುದ್ದಿ ಮಾಡಿದಂಥ ಗಿರೀಶ್ ಲೋಕನಾಥ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಯಾಕೆಂದರೆ ಎ ರಹಮಾನ್ ಅವ್ರ ಕಾನ್ಸೆಪ್ಟ್ ನೋಡ್ತಾ ಇದ್ದೀವಿ, ಇಳರಾಜಾಜಿ ಅವ್ರು ನೋಡ್ತಾ ಇದ್ದೀವಿ, ಎಲ್ಲ ಹಿರಿಯವರು. ಸೊ ನಮ್ಮ ನೆಲದಿಂದ ACTC ಇವೆಂಟ್ಸ್ ಅದೇ ಹೇಳ್ತಾ ಇದ್ದೆ. ACDC ಅಂದ್ಬಿಟ್ಟು ಒಂದು ಆಲ್ಬಮ್ ಇತ್ತು ಆ ಕಾಲದಲ್ಲಿ. ಬ್ರಿಯಾನ್ ಆಡಮ್ಸು, ಡೀಪ್ ಪರ್ಪಲ್ಲು, OCDC, ಸ್ಯಾಟರ್ಡೇ ನೈಟ್ ಫೀವರ್, ಇದೆಲ್ಲ ಒನ್ ಆಫ್ ದ ಮೋಸ್ಟ್ ಹ್ಯಾಪನಿಂಗ್ ಆಲ್ಬಮ್ಸ್ ಇನ್ ವೆಸ್ಟರ್ನ್ ಮ್ಯೂಸಿಕ್. ಧೋನಿ ಅಬ್ಬಾ. ಸೊ ಅವಾಗ ACDC ಅಂತ ಅಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಬ್ಯಾಂಡ್ ಇತ್ತು. ಸೊ ಅದಕ್ಕೆ ಹೋಲುತ್ತಿದ್ದು ACTC ಅಂದರೆ. ಸೊ ಅವ್ರದ್ದೆಲ್ಲ ನಾವು ಪ್ರತಿ ಸಲ ಕೂಡ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಸಾಕಷ್ಟು ಈ ಥರ ಲೈವ್ ಶೋಗಳಾಗುವಾಗ ನಾನು ಹೋಗಿದ್ದೀನಿ. OCBC ಆಗಂತೂ ನಮ್ಮ ಪೆಟ್ರೋಲ್ ಬ್ಯಾಂಕ್ ಇದೆ ನೋಡಿ, MG ರೋಡು, ಅಲ್ಲಿ ನಾನೇ ಹೋಗಿ, ಅಂದರೆ ಸುಮಾರು 45 ವರ್ಷ ಆಗಿರ್ಬೋದು. ಅದು ನೋಡಿದಾಗ ಅದ್ಭುತ ಅನ್ನಿಸ್ತಾ ಇತ್ತು ನಮಗೆ. ಆವಾಗ ನಮಗೆ ನಮ್ಮ ಸೊಗಡು ಅಂದರೆ ಕನ್ನಡ, ತೆಲುಗು, ತಮಿಳು, ಹಿಂದಿ ಈ ಥರ ಲೈವ್ ಶೋಗಳು ಬರ್ತಾನೆ ಇರಲಿಲ್ಲ. ಆ ಸೌಂಡು, ಆ ಲೈಟಿಂಗೆಲ್ಲ ನೋಡ್ಬಿಟ್ಟು ಅಬ್ಬಾ ಏನಪ್ಪ ಅದ್ಭುತ ಅಂತ 45 ಇಯರ್ಸ್ ಬ್ಯಾಕ್. ಈಗ ಅದೇ ರೀತಿ ಅಶ್ವಥ್ ಅವರು, C. ಅಶ್ವಥ್ ಅವರು ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಫಸ್ಟು ಕನ್ನಡವೇ ಸತ್ಯ ಒಂದು ಭಾವಗೀತೆಗಳು ಬೇಸಿಟ್ಕೊಂಡು 1,25,000 ಜನವನ್ನು ಇದೇ ಥರ ಲೈವ್ ಕಾನ್ಸರ್ಟ್ ಮಾಡಿ ಸೇರಿಸಿದ್ದು C. ಅಶ್ವಥ್ ಅವರು ಕನ್ನಡದಲ್ಲಿ ಫಸ್ಟ್. ಆ ಕ್ರೆಡಿಟ್ ಅವ್ರು ಫಸ್ಟ್ ಹೋಗುತ್ತೆ. ಸೊ ಅದೇ ರೀತಿ ಅಜನೀಶ್, ಇದು ಯಾವ್ದು ಟೈಪ್ ಮಾಡಿ ACTC ಏನು ಟೈಪ್ ಮಾಡಿದಿರಲ್ಲ, ಫಸ್ಟ್ ಪ್ರೋಗ್ರಾಮ್ ನೀವು ಮಾಡ್ತಾ ಇದ್ದೀರಿ ಭಾರತೀಯ ಭವನದಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. 1 ಲಕ್ಷ ಅಲ್ಲ, 5 ಲಕ್ಷ ಕನ್ನಡಿಗರು ಸೇರಲಿ ಅಂತಂದ್ಬಿಟ್ಟು ದೇವರ ಪ್ರಾರ್ಥನೆ ಮಾಡ್ತೀನಿ ನಿಮಗೆ. ಸೊ ಇದೇ ರೀತಿ ಯಾವ್ದು ಮಾಡ್ತಾ ಇದ್ರು ಎಲ್ಲ ಸೂಪರ್ ಹಿಟ್ ಆಗ್ತಾ ಇದೆ. ಎಲ್ಲ ಪಿಕ್ಚರ್ಗಳು ಸೂಪರ್ ಹಿಟ್ ಆಗಲಿ. 68 ಆಗಿದೆ. ಇಳರಾಜಾಜಿ ಅವರು 1,800 ಸಿನಿಮಾಗೆ ಎಷ್ಟೋ ಮಾಡಿದ್ದಾರೆ. ತಾವು ಕೂಡ 500 ತನಕ ರೀಚ್ ಆಗಿ, 500 ಆದ್ಮೇಲೆ 1000 ಆಗೇ ಆಗುತ್ತೆ. ಯಾಕಂದರೆ ಬರೀ ಹಾರ್ಡ್ ವರ್ಕಿಂಗ್ ಆಗಿ, ಯಾಕಂದರೆ ನಾನು ನೋಡಿದ್ದೀನಿ, ಯಾಕೆ ನಮ್ಮ ಸಿನಿಮಾ VIಗೆ ನೀವು ಎಷ್ಟು ಅಭಿನೂರಾತ್ರಿ ಕೆಲಸ ಮಾಡಿದ್ರೆ ನನಗೆ ಗೊತ್ತಿದೆ. ಸೊ ವೆರಿ ಟ್ಯಾಲೆಂಟೆಡ್, ಹಾರ್ಡ್ ವರ್ಕಿಂಗ್. ಖಂಡಿತ ನೀವು ಗೆಲ್ತೀರಾ. ಮೇಡಮ್ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಬ್ರಿಂಗಿಂಗ್ ಆಲ್ ನ್ಯೂ ಟ್ಯಾಲೆಂಟ್. ಈ ಹುಡುಗರು ಎಷ್ಟು ಚೆನ್ನಾಗಿ ಇವಾಗ ಆಡೋರು ಮೇಲೆ, ಭಾಳ ಖುಷಿ ಆಯ್ತು ನನಗೆ. ಸೊ ಲಾಟ್ ಆಫ್ ಚೇಂಜಸ್ ಇನ್ ಮ್ಯೂಸಿಕ್ ಇಂಡಸ್ಟ್ರಿ. ಬಂದ್ಬಿಟ್ಟಿದೆ, ಬರ್ತಾ ಇದೆಯಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಐ ಡೋಂಟ್ ನೋ ಏನಾಗುತ್ತೆ ಅಂತ ಅಂದ್ಬಿಟ್ಟು ಆ ಪ್ರಶ್ನೆ ದೊಡ್ಡ ಎಲ್ಲರಿಗೂ ಕಾಡ್ತಾ ಇದೆ. ಎಲ್ಲ ಇಂಡಸ್ಟ್ರಿಯಲ್ಲೂ ಈ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂತ ಹೋಗ್ಬೇಕು ಇಲ್ಲ ಹಬ್ಬವಾಗಿ ಹೋಗ್ಬೇಕು ಗೊತ್ತಿಲ್ಲ. ಸೊ ವಾಟ್ ನೆಕ್ಸ್ಟ್ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಕೂತಿದ್ದೀವಿ. ಬಟ್ ಒಳ್ಳೆಯದಾಗುತ್ತೆ. ಸಾಕಷ್ಟು ನೋಡಿದ್ದೀವಿ ನಾವು. ಏನಂತೀರ, ಫಸ್ಟು ನಮ್ಮ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಮಣ್ಣಿನ ರೆಕಾರ್ಡ್ ಇತ್ತು, ಆಮೇಲೆ ವಿನಿಯಲ್ ರೆಕಾರ್ಡ್ ಬಂತು, ಆಮೇಲೆ ಆಡಿಯೋ ಕ್ಯಾಸೆಟ್ ಬಂತು, MP3 ಬಂತು. MP3 ಮತ್ತು ಪೆಂಡ್ರೈವ್ ಬಂದಾಗ ಮುಗಿದೇ ಹೋಯ್ತು ಆಡಿಯೋ ಇಂಡಸ್ಟ್ರಿ ಅಂತ ಅಂದ್ಕೊಂಡು.
ಡಿಜಿಟಲ್ ಮೀಡಿಯಾ ಬಂತು, ಗೆದ್ದು. ಇವಾಗ ಹೇಗೆ ಬಂದಿದೆ, ಗೆದ್ದೇ ಗೆಲ್ತೀವಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ಟೀಮ್ ಒಳ್ಳೇದಾಗಲಿ, ಸೂಪರ್ ಸಕ್ಸಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ದೇವರು ಪ್ರಾರ್ಥನೆ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀರೇಶ್ ಇಳಿಸ್ರಿ ಏನು ನಾನಲ್ಲ ವೀರೇಶ್ ಥ್ಯಾಂಕ್ ಯು. ಎಲ್ಲ ನಿಮ್ಮ ಮಾಡ್ತಾನೆ ಆಚಾರ ಐ ಥಿಂಕ್ ಆಲ್ ಕ್ರೆಡಿಟ್ಸ್ ಟು ಅಜ್ನೀಶ್. ಎರಡು ಕಂಪನಿನ ಒಂದೇ ವೇದಿಕೆ ಮದುವೆ ಮಾಡಿಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಅಜ್ನೀಶ್. ಅದಕ್ಕೆ ಫಸ್ಟ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಸೋ ಮಚ್. ಹೌದೌದು, ಒಟ್ಟಿಗೆ ಇದ್ದೀವಿ, ಬಟ್ ಟುಗೆದರ್ ಆನ್ ಎ ಸ್ಟೇಜ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಇದಾದ್ಮೇಲೆ ಒಂದು ಫೋಟೋ ತಗೊಳ್ಳೋಣ ಸರ್ ಸ್ಟೇಜ್ ಮೇಲೆ ಜೊತೆಗೆ. ಅಫ್ಕೋರ್ಸ್. ಸೊ ಐ ಥಿಂಕ್ ಕ್ಷಮೆ ಇರಲಿ, ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಯಿತು, ನನ್ನ ಬೇರೆ ಕಮಿಟ್ಮೆಂಟ್ ಇತ್ತು, ಐ ಗಾಟ್ ಲೇಟ್. ಆ್ಯಂಡ್ ಅಜ್ನೀಶ್ ಬಗ್ಗೆ ಮಾತಾಡಬೇಕು, ಬಿಕಾಸ್ ಐ ಥಿಂಕ್ ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್ಸ್ ಇನ್ ದ ಇಂಡಸ್ಟ್ರಿ. ಯಾವಾಗಲೂ ಫೋನ್ ಮಾಡಿದ್ರೆ, ಐ ಮೀನ್ ಇಫ್ ಐ ಕಾಲ್ ಹಿಮ್ ಆರ್ ಹಿ ಕಾಲ್ಸ್ ಮಿ ಬ್ಯಾಕ್, ಏನೋ ಒಂದು ಎನಿಥಿಂಗ್ ದಟ್ ಹ್ಯಾಪನ್ಸ್, ವರ್ಕ್ ಹ್ಯಾಪನ್ಸ್ ದ ಫಾಸ್ಟೆಸ್ಟ್. ನನ್ನ ಸರ್ ಹೇಳಿದಾಗೇನೆ ಹಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಎವ್ರಿಥಿಂಗ್ ದಟ್ ಹಿ ಈಸ್ ಟಚಿಂಗ್ ಇಸ್ ಟರ್ನಿಂಗ್ ಇನ್ ಟು ಗೋಲ್ಡ್. ಎನಿ ಸಾಂಗ್ ಮಾಡಿದ್ರು, ಎನಿ ಮೂವಿಯಲ್ಲಿ ಅಟ್ಲೀಸ್ಟ್ ಒಂದು ಸಾಂಗ್ ಹಿಟ್ ಕೊಡ್ತಾ ಇದ್ದಾರೆ. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಅವರ್ ಜರ್ನಿ ಸ್ಟಾರ್ಟೆಡ್ ವಿತ್ ಉಳಿದವರು ಕಣ್ಣಂತೆಯಿಂದ ಸ್ಟಾರ್ಟ್ ಆಗಿ, ನಿಮ್ಗೆ ಎಲ್ಲರಿಗೂ ಗೊತ್ತು ವಾಟ್ ಅ ಮ್ಯಾಸಿವ್ ಮೂವಿ, ವಾಟ್ ಅ ಮ್ಯಾಸಿವ್ ಸಾಂಗ್ಸ್. ಆ್ಯಂಡ್ ದೆನ್ ಅಫ್ಕೋರ್ಸ್ ಸರ್ ಹತ್ರ ಇರೋ ಒಂದು 2-3 ಮೂವೀಸ್, ಐ ಮೀನ್ ದ ಬ್ಯಾಕ್ಗ್ರೌಂಡ್ ಸ್ಕೋರಿಂದ ಹಿಡಿದು ವಾಟ್ ಫೆಂಟಾಸ್ಟಿಕ್ ವರ್ಕ್ ದಟ್ ಹಿ ಹಸ್ ಡನ್, ಏನೋ ಎಲ್ಲರಿಗೂ ಗೊತ್ತಿದೆ. ಸೊ ಹಿ ಹ್ಯಾಸ್ ಅ ವೆರಿ ಬ್ರೈಟ್ ಫ್ಯೂಚರ್. ಅಫ್ಕೋರ್ಸ್ 4-5 ಇಂಡಸ್ಟ್ರಿಯಲ್ಸ್ ಅವರು ವರ್ಕ್ ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ಡೋಂಟ್ ಫರ್ಗೆಟ್, ಅಂದರೆ ಕನ್ನಡದಲ್ಲಿ ಯು ಹ್ಯಾವ್ ಟು ಹ್ಯಾವ್ ದ ಮ್ಯಾಕ್ಸಿಮಮ್ ಔಟ್ಪುಟ್. ಐ ವುಡ್ ರಿಕ್ವೆಸ್ಟ್, ವಿ ವಾಂಟ್ ಯು ಇನ್ ದಿಸ್ ಇಂಡಸ್ಟ್ರಿ ಮೋರ್ ದೆನ್ ಎನಿವೇರ್ ಎಲ್ಸ್. ಸೊ thank you, and being a part of your journey is also an honor to us. And ಇದೂನು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀರಾ. I was actually wondering ಯಾಕೆ ಮಾಡಿಲ್ಲ ಇನ್ನೂ ಅಂತ. So it's a good thing that you started now. You have a ample number of songs ಮಾಡ್ತೀರಾ. So all the best, and whatever support from our side we can, we will be there for you. And of course I cannot speak all the histories and all, we're very young, we don't know much, but ಈ ಯೂತ್ಗೆ whatever you need, we are always there for you. Ajneesh, Anand Audio stands strong and hard with you always. All the best, and eager to see you on stage, perform, rock the crowd, and thank you so much. And looking nice. He's lost a lot of weight, so he said event can lose ಮಾಡಿದೀನಿ. So good, you're looking amazing, man. Thank you so much. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತದೆ ನಾನು ಇವತ್ತಿನ ಈ ವೇದಿಕೆಯಲ್ಲಿ ನಿಂತು ಮಾತಾಡೋದಕ್ಕೆ. ಲಿಸ್ಟ್ ಓಪನ್ ಮಾಡ್ಕೊಂಡ್ಬಿಡ್ತೀನಿ, ಮರ್ತು ಬಿಡ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಎಲ್ಲ ಪತ್ರಿಕೋದ್ಯಮರಿಗೂ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರಿಗೂ, ಮೀಡಿಯಾ, ಪ್ರೆಸ್ ಮೀಡಿಯಾ ಎಲ್ಲರಿಗೂ ಸುಸ್ವಾಗತ. ನಮ್ಮ ಕಾರ್ಯಕ್ಕೆ ಹೋಗ್ಬಿಟ್ಟು ಎಲ್ಲರೂ ಬಂದಿದ್ದೀರಾ, ತುಂಬ ಸಂತೋಷ ಆಗ್ತಾಯಿದೆ. ಯೂಶಲಿ ನಾನು ಒಂದು ಪ್ರೆಸ್ ಮೀಟಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಾಗಿ ನಿಂತು ಹಂಗೆ ಸೈಡಲ್ಲೇ ಹಂಗೆ ನಿಂತು ಹಂಗೆ ಹೋಗ್ಬಿಡ್ತಾ ಇದ್ದೆ, ಜಾಸ್ತಿ ಮಾತಾಡಿದೆ. ಬಟ್ ಇವತ್ತು ನಾನು ಮಾತಾಡಲೇಬೇಕು. ಏನಾರು ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಮನಸ್ಸಲ್ಲಿ ಇದನ್ನೆಲ್ಲ ಖಂಡಿತ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಶುರು ಮಾಡಿದ್ದು 2003 ಕೆ ಕಲ್ಯಾಣ್ ಅವ್ರ ಸರ್ ಜೊತೆ. ಅವರಿಗೆ ಸೆಷನ್ ಮ್ಯೂಸಿಷಿಯನ್ ಆಗಿ, ಕಂಪೋಸಿಷನ್ ಮ್ಯೂಸಿಷಿಯನ್ ಆಗಿ, ಅರೇಂಜರ್ ಆಗಿ ಕೆಲಸ ಮಾಡಿ, ಆಮೇಲೆ ತುಂಬ ಕಷ್ಟಪಟ್ಟು ಒಂದು 5-6 ವರ್ಷದ ಪ್ರಯತ್ನದಿಂದ 2009ನೇ ಇಸ್ವಿಯಲ್ಲಿ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಯಿತು. ಆ್ಯಕ್ಚುಲಿ ಆ ಸಿನಿಮಾದ ಹಾಡು ಶಿಶಿರ ಅಂತ ಸಿನಿಮಾ, ನಾನು ಆ್ಯಕ್ಚುಲಿ ಆ ಹಾಡನ್ನ ತೊಗೊಂಡು ವೇಲು ಸರ್ ಅದು ಕೇಳಿಸಿದ್ದೆ. ನಾನು ಒಂದು ಕಾರಣದಿಂದ ಆ ಹಾಡುಗಳು ಒಂದು ಲಹರಿ ಸಂಸ್ಥೆಯಲ್ಲಿ ರಿಲೀಸ್ ಆಗಿಲ್ಲ ಆವಾಗ. ಸೊ ಅವಾಗ ನಾವು ಹೊಸಬ್ರು, ನಮಗೂ ಗೊತ್ತಿರಲಿಲ್ಲ. ಸೊ ಹಾಗೆ ಶುರುವಾಯಿತು. ಆ ಶಿಶಿರ ಸಿನಿಮಾದಿಂದ ನನಗೆ ಒಂದು ಒಳ್ಳೆ ಹೆಸರು ಸಿಕ್ತು. ಓಕೆ, ಅಜನೀಶ್ ಲೋಕನಾಥ್ ಅವರು ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾರೆ, ಸಾಂಗ್ಸು ಮಾಡ್ತಾರೆ ಅಂತ. ಅದಾದಮೇಲೆ ಇನ್ನೊಂದು ಸಿನಿಮಾ ನನ್ನ ಲೈಫಲ್ಲಿ ಅಂತ ನಾಗತಿಯಲ್ಲಿ ಚಂದ್ರಶೇಖರ್ ಸರ್ ಪ್ರೊಡಕ್ಷನ್ ಮಾಡಿದೆ. ಅದರಲ್ಲೂ ಕೂಡ ನನಗೆ ಒಳ್ಳೆ ಹೆಸರು ಖಂಡಿತ ಸಿಕ್ಕಿದೆ.
ಆದರೆ ನಿಜವಾದ ಟರ್ನಿಂಗ್ ಪಾಯಿಂಟ್ ನನ್ನ ಜೀವನದಲ್ಲಿ ಸಿಕ್ಕಿದ್ದು ಉಳಿದವರು ಕಂಡಂತೆ ಅನ್ನೋ ಒಂದು ಸಿನಿಮಾ. ಸೊ ಇವತ್ತಿಗೆ ಉಳಿದವರು ಕಂಡಂತೆ ಬಂದು 12 ವರ್ಷ ಆಗಿದೆ. ಈ ವರ್ಷಕ್ಕೆ 13ನೇ ವರ್ಷ ಇದು. ಸೊ ಈ 13 ವರ್ಷದಲ್ಲಿ ನನ್ನ ಕಾನ್ಸಂಟ್ರೇಷನ್, ನನ್ನ ಒಂದು ಫೋಕಸ್ ಬರೀ ಇದ್ದಿದ್ದು ಒಂದು ಒಳ್ಳೆ ಸಾಂಗ್ಸ್ ನಾನು ಮಾಡಬೇಕು, ನಾನು ಕೂಡ ಒಳ್ಳೆ ಹಿಟ್ಸ್ ಕೊಡಬೇಕು ಅಷ್ಟು ಬಿಟ್ಟು ನನಗೆ ಏನೂ ಇರಲಿಲ್ಲ. ಸುಮಾರು ಜನ ಹೇಳ್ತಾ ಇದ್ರು ಇಷ್ಟೆಲ್ಲ ಹಿಟ್ಸ್ ಇದೆ, ನೀವು ಯಾಕೆ ಕಾನ್ಸರ್ಟ್ ಮಾಡಿಲ್ಲ ಅಂತ. ನನಗೆ ಯಾವತ್ತೂ ನನಗೆ ಆ ಕಾನ್ಸಂಟ್ರೇಷನ್ ಆಗಲಿ ಅಥವಾ ಆ ಫೋಕಸ್ನ ಲೂಸ್ ಮಾಡ್ಕೊಳ್ಳೋಕೆ ನನಗೆ ಡಿಸ್ಟ್ರಾಕ್ಟ್ ಆಗಿ ನನಗೆ ಇಷ್ಟ ಇರಲಿಲ್ಲ. ಎಷ್ಟೋ ಶೋಗಳಿಗೆ ಜಡ್ಜಾಗಿ ಕರೆದಿದ್ರು, ನಾನು ಯಾವುದಕ್ಕೂ ನಾನು ಒಪ್ಕೊಳ್ದೆ. ನಾನು ಮ್ಯೂಸಿಷಿಯನ್ ಆದರೆ ಸಂಗೀತಗಾರ, ಆದರೆ ಸಿನಿಮಾದ ಸಂಗೀತಗಾರನಾಗಿರಬೇಕು ಅನ್ನೋದು ಒಂದು ನನ್ನ ಫೋರ್ಟೆ ಆಗಿ ನಾನು ಆ ಒಂದು ಪ್ರೈಡ್ ಇಟ್ಕೊಂಡೆ ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ಸೊ 12 ವರ್ಷ ಆದಮೇಲೆ ಮೊದಲನೇ ಸಾರಿ ನಮ್ಮ ACTC ಕಂಪನಿಯವ್ರ ಜೊತೆ ಅವರು ಮೀಟ್ ಮಾಡಿದಾಗ ಅವರು ಒಂದಿಷ್ಟು ದೊಡ್ಡ ಲಿಸ್ಟನ್ನು ತೋರಿಸ್ಬಿಟ್ಟು, ಅಜನೀಶ್ ಸರ್, ನಿಮ್ಮ ಹತ್ರ ಇಷ್ಟೊಂದು ಹಿಟ್ಸ್ ಇದ್ದಾವೆ, ಇಷ್ಟೊಂದು ಬ್ಲಾಕ್ ಬಸ್ಟರ್ ಹಿಟ್ಸ್ ಇದ್ದಾವೆ, ನೀವು ಯಾಕೆ ಶೋ ಮಾಡಬಾರ್ದು ಅಂತ ಹೇಳಿದಾಗ ನನಗೆ ಹೌದಲ್ವಾ, ಇನ್ನೂ ನಾನು ಮಾಡಬಾರ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ಸ್ಟುಡಿಯೋಲಿ ಕೂತು ನಾನು ಎಲ್ಲೋ ಒಂದು ಕಡೆ ಐ ವಾಂಟೆಡ್, ನನಗೊಂದು ಆಡಿಯನ್ಸ್ ಜೊತೆ ನನಗೆ ಒಂದು ಕನೆಕ್ಷನ್ ಬೇಕಾಗಿತ್ತು. ನಾನು ಕೇಳಿದ್ದೆ, ಎಲ್ಲರೂ ಹೇಳಿ, ನಾನು ನೋಡಿರಲಿಲ್ಲ, ಯಾವತ್ತು ಕೇಳಿದ್ದೆ, ಯಾಕಂದ್ರೆ ನಿಮ್ಮ ಸಾಂಗ್ ಅಲ್ಲಿ ಎಷ್ಟು ಪ್ಲೇ ಆಗ್ತಾಯಿದೆ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಜನರು ಅಂತ ನಾನು ಯಾವತ್ತೂ ನೋಡಿರಲಿಲ್ಲ. ಅದನ್ನು ಕಣ್ಣಾರೆ ನಾನು ನೋಡಬೇಕು ಅನ್ನೋ ಒಂದು ಆಸೆ ಕೂಡ. ಮತ್ತು ಈಗಿನ ಈ 12 ವರ್ಷ ಆಯಿತು, ಇನ್ನು ಮುಂದಿನ 12 ವರ್ಷಕ್ಕೆ ನಾನು ನನ್ನಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೋದು ಅನ್ನೋದಕ್ಕೆ ದ ರೈಟ್ ಪ್ಲ್ಯಾಟ್ಫಾರ್ಮ್ ಈಸ್ ಡೂಯಿಂಗ್ ಕಾನ್ಸರ್ಟ್ ಅಂತ ನನಗೆ ಅನಿಸ್ತು. ಸೊ ನಾನು, ನನ್ನ ಪಾರ್ಟ್ನರ್ ಬಾಬಿ ಅವರು ಇಬ್ಬರೂ ಸೇರಿ ಈ ಒಂದು ಡಿಸಿಷನ್ಗೆ ಬಂದು ಆಮೇಲೆ ಕಾನ್ಸರ್ಟ್ ಮಾಡಿದ್ರೆ ಹೀಗೆ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶವಾಗಿತ್ತು. ಸೊ ನನ್ನ ಎಲ್ಲ ರಿಕ್ವೆಸ್ಟಿಗೂ ACTC ಕಂಪನಿಯವರು ಒಪ್ಕೊಂಡು ನನ್ನ ಎಲ್ಲ ನನಗೆ ಏನೇನು ಮ್ಯೂಸಿಷಿಯನ್ಸ್ ಬೇಕು, ಎಷ್ಟು ಜನ ಬೇಕು ಅಂತ ಎಲ್ಲನೂ ಸೇರಿ ನಾವು ಈ ಒಂದು ದೊಡ್ಡ ಮಟ್ಟದ, ಹೇಳಬೇಕಂದ್ರೆ ತುಂಬಾ ದೊಡ್ಡ ಮಟ್ಟದ ಒಂದು ಕಾನ್ಸರ್ಟ್, ಲೈವ್ ಕಾನ್ಸರ್ಟ್ ಮಾಡ್ತಾ ಇದ್ದೀವಿ. ಆ ಕಲ್ಚರ್ ಒಂದು ಬರಬೇಕು ಅನ್ನೋ ನನ್ನ ಆಸೆ. ದೊಡ್ಡ ಮಟ್ಟದ, ಈಗ ಆಲ್ರೆಡಿ ನಮ್ಮ ಇದರಲ್ಲಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಶೋಸ್ ಎಲ್ಲ ಮಾಡ್ತಾ ಇದ್ದಾರೆ, ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ಆಯ್ಡ್ ಹೋಗ್ಬೇಕು ಅಂತ. ಸೊ ಐ ವಿಶ್ ಈ ಒಂದು ಕಾನ್ಸರ್ಟ್ ಅದಕ್ಕೆ ಒಂದು ಮೊದಲನೇ ಹೆಜ್ಜೆ ಆಗಿರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ಇವತ್ತಿನ ಅಜನೀಶ್ ಲೋಕನಾಥ್ ಅವರಿಗೆ ಆಗೋದಕ್ಕೆ ಸುಮ್ಮನೆ ಅದಾಗಿಲ್ಲ. ಈ ಲಾಸ್ಟ್ ನನಗೆ ಸಿಕ್ಕ ಮೊದಲನೇ ಸಕ್ಸಸ್ಸಿಂದ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ನನಗೆ ಒಳ್ಳೊಳ್ಳೆ ಸಿನಿಮಾ ಅವಕಾಶ ಕೊಟ್ಟ ನಮ್ಮ ಎಲ್ಲ ಪ್ರೊಡಕ್ಷನ್ಸ್ ಹೌಸ್ಗೂ, ನಮ್ಮ ಲಹರಿ ಸಂಸ್ಥೆ ಆಗಿರ್ಬೋದು, ನಮ್ಮ ಹೊಂಬಾಳೆ ಸಂಸ್ಥೆ ಆಗಿರ್ಬೋದು, ಮತ್ತು ನಮ್ಮ KVN ಸಂಸ್ಥೆ ಆಗಿರ್ಬೋದು, ಮತ್ತು ಇನ್ನೆಲ್ಲ ಪ್ರೊಡಕ್ಷನ್ನು ಎಲ್ಲರಿಗೂ, ಆನಂದ್ ಆಡಿಯೋ ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲ ಸಂಸ್ಥೆಯವರು ಇಂದನೇ ಇವತ್ತು ನಾವು ಇಲ್ಲಿ ಬಂದು ನಿಲ್ಲಕ್ಕೆ ಸಾಧ್ಯ ಇದೆ. ಸೊ ನನ್ನ ಎಲ್ಲ ಪ್ರೊಡ್ಯೂಸರ್ಸಿಗೂ ನನಗೆ ಇಲ್ಲಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಒಳ್ಳೊಳ್ಳೆ ಸನ್ನಿವೇಶಗಳನ್ನ ಕೊಟ್ಟು ಒಳ್ಳೆ ನಮ್ಮನ್ನು ಇನ್ಸ್ಪೈರ್ ಮಾಡಿ ಒಳ್ಳೆ ಹಾಡನ್ನು ನಮ್ಮ ಕಂಪೋಸ್ ಮಾಡೋಕ್ಕೆ ಸಾಧ್ಯವಾಗಿದ್ದು ನಮ್ಮ ಡೈರೆಕ್ಟರ್ಸಿಂದ. ಸೊ ನನ್ನ ಮೊದಲನೇ ಸಿನಿಮಾದಿಂದ ಇವತ್ತು ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾವರೆಗೂ ನಾನು ವರ್ಕ್ ಮಾಡಿರೋ ಎಲ್ಲ ಡೈರೆಕ್ಟರ್ಸ್ಗೂ ನಾನು ಈ ವೇದಿಕೆಯಿಂದ, ಯಾಕಂದರೆ ಅವರು ಕೊಟ್ಟಿರೋ ಸಿಚುಯೇಷನ್ಸೇ ನಮ್ಮನ್ನು ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ನಮ್ಮಲ್ಲಿ ಒಂದು ಆಲೋಚನೆನ ಹುಟ್ಟಾಕಿದೆ. ಸೊ ಎಲ್ಲ ನನ್ನ ಡೈರೆಕ್ಟರ್ಸಿಗೂ ನನ್ನ ಧನ್ಯವಾದಗಳು. ಹಾಗೂ ಒಂದು ಹಾಡು ಮಾಡ್ತೀವಿ, ಬಟ್ ಆ ಹಾಡು ರಿಪೀಟ್ ವ್ಯಾಲ್ಯೂ ಅಂತ ಬರೋದೇನೆ ಒಬ್ಬ ಲಿರಿಸಿಸ್ಟ್ ಬಂದು ಅದಕ್ಕೆ ಮೆಲುಕು ಹಾಕುವಂಥ ಲಿರಿಕ್ಸ್ ಬರ್ದಾಗ್ಲೇನೆ. ಇವತ್ತು ಸಹಿತ ಎಷ್ಟೋ ಹಾಡುಗಳು, ನೆನ್ನೆ ಸಂಜೆ ನಾನು ಬೆಳ್ಳಿಕಾಲುಂಗರ ಸಾಂಗ್ ಕೇಳ್ತಿದ್ದೆ ಸರ್, ನಿಮ್ದು ಲಹರಿ ಸಂಸ್ಥೆ ಇದೆ ಅದೇ. ಸೊ ಅದರಲ್ಲಿ ಅತ್ಯದ್ಭುತವಾದ ಲಿರಿಕ್ಸ್, ನನಗೆ ಮೈ ಜುಮ್ ಅಂತ ನನಗೆ ಕೇಳ್ಬೇಕಾರೆ ನಂಗೆ ಸಡನ್ನಾಗಿ ಜ್ಞಾಪಕ ಬರ್ತಿಲ್ಲ ಆ ಲಿರಿಕ್ಸ್. ಸರ್ ಹೌದು. ಸೊ ಅವಾಗ ನನಗೆ ಇವಾಗೆಲ್ಲ ತುಂಬ ಇಷ್ಟ ಯೋಚನೆ ಮಾಡ್ತಿದ್ದೀನಿ, ಆ ಲಿರಿಸಿಸ್ಟ್ ರೈಟರ್ಸ್ ಅವ್ರು ಬರೆಯೋ ಅಂತ ಆ ಸಾಲುಗಳೇನೆ ಮತ್ತೆ 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 ಕೇಳಬೇಕು ಅಂತ ಅನ್ಸುತ್ತೆ, ಕೇಳುಗರಿಗೆ ಕನೆಕ್ಟ್ ಮಾಡುತ್ತೆ. ಸೊ ನನಗೆ ಆ ಒಂದು ಎಲ್ಲ ಲಿರಿಸಿಸ್ಟ್ಗಳಿಗೂ, ನನ್ನ ಹಾಡನ್ನ ಇನ್ನೂ ಚಂದಗೊಳಿಸಿದ ಎಲ್ಲ ಲಿರಿಸಿಸ್ಟ್ಗಳಿಗೂ ನಾನು ನನ್ನ ಧನ್ಯವಾದಗಳು ಇಷ್ಟಪಡ್ತೀನಿ. ಹಾಗೂ ಮತ್ತು ಆ ಲಿರಿಕ್ಸ್ನ ಬರೆದ ಮೇಲೆ ಸಿಂಗರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ತುಂಬ ಜನ ದುಡಿತಾರೆ. ಇವಾಗ ಒಂದು ಹಾಡು ಆಗಬೇಕು ಅಂತ ಹೇಳಿದ್ರೆ ಕಮ್ಮಿ ಅಂದರು
ಮ್ಯೂಸಿಷಿಯನ್ಸಿಂದ ಹಿಡಿದು ನಮ್ಮ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋರಿಂದ ಹಿಡಿದು ಪ್ರತಿಯೊಬ್ಬರೂ ಒಂದು ಅಟ್ಲೀಸ್ಟ್ ಒಂದು 50ರಿಂದ 100 ಜನ ಕೆಲಸ ಮಾಡ್ತಾರೆ ಒಂದು ಹಾಡು ಬರಬೇಕು ಅಂತ ಹೇಳಿದ್ರೆ. ಸೊ ಅವರೆಲ್ಲರಿಗೂ, ಎಲ್ಲ ಸಿಂಗರ್ಸ್ನು, ನನ್ನ ಹಾಡನ್ನ ಇನ್ನೂ ಪಾಪ್ಯುಲರ್ ಮಾಡೋಂಥ ಎಲ್ಲ ಸಿಂಗರ್ಸ್ ಹಾಗೂ ಮ್ಯೂಸಿಷಿಯನ್ಸ್ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ. ಮತ್ತು ಇಷ್ಟೆಲ್ಲ ನಾವು ಮಾಡ್ತೀವಿ, ಈ ಹಾಡನ್ನು ಜನಗಳ ಹತ್ರ ತಲುಪಿಸೋದು ಯಾರು? ನಮ್ಮ ಆಡಿಯೋ ಸಂಸ್ಥೆಯವರು. ಇವತ್ತು ನಮಗೊಂದು ಪಾಪ್ಯುಲಾರಿಟಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಆಡಿಯೋ ಸಂಸ್ಥೆಗಳಿಂದ, ಆಡಿಯೋ ಕಂಪ್ನಿಗಳಿಂದ. ಇವತ್ತು ನಾವು ನಿಂತ್ಕೊಂಡು ಇವತ್ತು ಈ ಥರ ದೊಡ್ಡ ಇವೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಆಡಿಯೋ ಕಂಪ್ನಿಯವರು ಅಷ್ಟು ಚೆನ್ನಾಗಿ ಅದನ್ನು ಪಬ್ಲಿಸಿಟಿ ಮಾಡಿ ಹಳ್ಳಿ ಕರ್ನಾಟಕದ ಹಳ್ಳಿಗೂ ತಲುಪಿಸಿ ಇವತ್ತು ನಮ್ಮನ್ನು ಒಂದು ನೋನ್ ಫಿಗರ್ ಆಗಿ ನಮ್ಮನ್ನು ಫೇಸ್ನ ಅದನ್ನ ಒಂದು ಪಾಪ್ಯುಲರೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಕ್ರೆಡಿಟ್ ಖಂಡಿತ ಎಲ್ಲ ಆಡಿಯೋ ಸಂಸ್ಥೆಗಳಿಗೆ ಹೋಗುತ್ತೆ. ಸೊ ಅದಕ್ಕೆ ಇವತ್ತು ಈ ಶೋ ನಾವು ಮಾಡ್ತಿದ್ದೀವಿ, ಮಾಡ್ಬೇಕಾದ್ರೆ ನನಗೆ ಅನಿಸ್ತು ನಮ್ಮಿಬ್ರಿಗೂ, ನನಗೂ ಬಾಬಿಯವ್ರಿಗೂ ನಮ್ಮ ಆಡಿಯೋ ಕಂಪ್ನಿಯವ್ರು ನಮ್ಮ ಜೊತೆ ಇರಬೇಕು, ನಮ್ಮ ಲಹರಿ ಸಂಸ್ಥೆಯವರು ಇರಬೇಕು. ಮುಖ್ಯ ಪಾತ್ರ ನನ್ನ ಮ್ಯೂಸಿಕಲ್ ಕೆರಿಯರಲ್ಲಿ ಆನಂದ್ ಆಡಿಯೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್ನರ್ಸ್ ಆಫ್ ಮೈ ಕೆರಿಯರ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್, ನಮ್ಮ ಲಹರಿ ಸಂಸ್ಥೆ ಸರ್, ಥ್ಯಾಂಕ್ ಯು. ನಮ್ಮ ಒಂದು ಕರೆಗೆ ನೀವು ಬಂದಿದ್ದು. ಆ್ಯಕ್ಚುಲಿ ನೀವೊಂದು ಮದುವೆನ ಕ್ಯಾನ್ಸಲ್ ಅಲ್ಲಿಗೆ ಹೋಗದೆ ಇಲ್ಲಿ ಬಂದಿದ್ದೀರ ಮನೇಲಿ ಫ್ಯಾಮಿಲಿ ಫಂಕ್ಷನ್ನ ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆನಂದ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ, ಆಲ್ವೇಸ್ ಇನ್ ಎವ್ರಿಥಿಂಗ್. ಆನಂದ್ ಆಡಿಯೋ ಸಂಸ್ಥೆ, ಲಹರಿ ಸಂಸ್ಥೆ ನನ್ನ ಜೊತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅಲ್ಲದೆ ನಮ್ಮ ಹೊಂಬಾಳೆ ಸಂಸ್ಥೆ ಆಗಿರ್ಬೋದು, ನಮ್ಮ ಪರಂಬ ಆಗಿರ್ಬೋದು, ನಮ್ಮ ರಿಷಬ್ ಫಿಲ್ಮ್ಸ್ ಆಗಿರ್ಬೋದು, ಎಲ್ಲ ಸಾರೆಗಮ ಆಗಿರ್ಬೋದು, ಎಲ್ಲ ಸಂಸ್ಥೆಯವರು ನಮ್ಮನ್ನು ಬೆನ್ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸ್ತಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ACTC, ಐ ಆಮ್ ರಿಯಲಿ ಸೋ ಹ್ಯಾಪಿ ಟು collaborate with you, and you have done many shows in Karnataka, and we are doing in this scale first ever Kannada live concert na ಮಾಡ್ತಾ ಇದೀವಿ. and with unique experience ನಾವು ಈ ಒಂದು ಕಾನ್ಸರ್ಟ್ ನಾವು ಮಾಡ್ತಾ ಇದೀವಿ. ಜಸ್ಟ್ ಒಂದೊಂದು ಹಾಡುಗಳು ನಾವು ಸುಮ್ಮನೆ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಒಂದು ಸಿನಿಮಾದಲ್ಲಿ ಏನಿದೆಯೋ ಹಾಗೆ ನಾವು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಒಂದೊಂದು ಹಾಡನ್ನು ರೀಸ್ಟ್ರಕ್ಚರ್ ಮಾಡಿದ್ದೀವಿ, ಒಂದೊಂದು ಹಾಡನ್ನು ಒಂದು ಕಾನ್ಸರ್ಟಿಗೆ ಹೇಗೆ ಬೇಕೋ ಆ ಥರ ನಾವು ವರ್ಕ್ ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಕಮ್ಮಿ ಅಂದ್ರೆ 1 ತಿಂಗಳಿಂದ ನಾವು ಎಲ್ಲ ಮ್ಯೂಸಿಷಿಯನ್ ಜೊತೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಬರೀ ನಮ್ಮ ಕರ್ನಾಟಕದ ಮ್ಯೂಸಿಷಿಯನ್ಸ್ ಅಲ್ಲ, ಥ್ರೂ ಔಟ್ ಇಂಡಿಯಾ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟಲಿಸ್ಟ್ ಬರ್ತಾ ಇದ್ದಾರೆ, ಸಿಂಗರ್ಸ್ ಬರ್ತಾ ಇದ್ದಾರೆ. ಮತ್ತು ಆ್ಯಕ್ಚುಲಿ ಒಂದು ದೊಡ್ಡ ಆರ್ಕೆಸ್ಟ್ರಾ ಇಸ್ ಗೋಯಿಂಗ್ ಟು ಕಮ್ ಫ್ರಮ್ ಅಬ್ರಾಡ್. ನಾವು ಬುಡಪೆಸ್ಟಿಂದ ಒಂದು ಆರ್ಕೆಸ್ಟ್ರಾ ಕರ್ಸೋಣ ಅಂತ ನಾವು ಪ್ರಯತ್ನ ಪಟ್ವಿ, ಬಟ್ ಆ ವಾರ್ ಸಿಚುಯೇಷನಿಂದ ನಾವು ಅದನ್ನು ನಮ್ಮ ಕೈಯಲ್ಲಿ ಅವ್ರನ್ನ ಕರ್ಸೋಕ್ಕಾಗ್ತಿಲ್ಲ. ಸೊ ನಾವೀಗ ಸದ್ಯಕ್ಕೆ ಒಂದು ಥೈಲ್ಯಾಂಡ್ ಆರ್ಕೆಸ್ಟ್ರಾ, ಬ್ಯಾಂಕಾಕ್ ಆರ್ಕೆಸ್ಟ್ರಾ ಅಂತ ಇದೆ. ಸೊ ಬ್ಯಾಂಕಾಕ್ ಆರ್ಕೆಸ್ಟ್ರಾ ಅವರು ಬಂದು ಇಲ್ಲಿ ನಮ್ಮ ಜೊತೆ ನಮ್ಮ ಶೋ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಶೋ. ಆ್ಯಂಡ್ ನಿಮಗೆ ಎಲ್ಲ ಕಾನ್ಸರ್ಟಿಗೆ ಬರೋರು ಎಲ್ಲರಿಗೂ ಒಂದು ಮರೆಯಲಾಗದ ಒಂದು ಅನುಭವ ಕೊಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು. ಸಂಗೀತ ಹೌದು, ಸಂಗೀತದ ಜೊತೆ ನಾವು ಎಂಟರ್ಟೈನ್ಮೆಂಟ್ ಕೂಡ ಕೊಡಬೇಕು. ಸೊ ಆ ಥರ ಒಂದೊಂದು ಹಾಡಿಗೂ ನಾವು ಅಷ್ಟೊಂದು ಕಷ್ಟಪಟ್ಟು ನಾವು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ವಿ ಆರ್ ಆಲ್ಮೋಸ್ಟ್ ರೆಡಿ ಫಾರ್ ದ ಶೋ. ಲಾಸ್ಟ್ 1 ವೀಕ್ ಇದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಪರ್ಫಾರ್ಮ್. ಆ್ಯಂಡ್ ದಿಸ್ ಮೈ ಫಸ್ಟ್ ಕಾನ್ಸರ್ಟ್. ಆ್ಯಂಡ್ ನಮ್ಮ ಎಲ್ಲ ಪ್ರೆಸ್ ಮೀಡಿಯಾ ಎಲ್ಲರಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ನಮ್ಮ ಶೋಗೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಈ ಮುಖಾಂತರ ಈ ವಿಡಿಯೋ ನೋಡ್ತಾ ಇರೋರು ಎಲ್ಲ ಆಡಿಯನ್ಸ್ಗೂ, ನಮ್ಮ ಕರ್ನಾಟಕ ಜನತೆಗೆ ಸಿನಿಮಾ ಥಿಯೇಟ್ರ್ ಒಳಗೆ ನಮ್ಮನ್ನು ಬೆನ್ನು ತಟ್ಟಿದ್ದೀರಾ. ಇವಾಗ ಆ ಲೈವ್ ಶೋ ಅಲ್ಲಿ ನೀವೆಲ್ಲರೂ ಬಂದು ನಮ್ಮನ್ನು ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಇದಕ್ಕೆಲ್ಲದಕ್ಕೂ ತುಂಬ ಹಾರ್ಡ್ ವರ್ಕ್ ಮಾಡಿರೋದ್ರಲ್ಲಿ ನಮ್ಮ ಬಾಬಿ ಮೇಡಮ್ ಅವರು ಕೂಡ ಸಿನಿಮಾಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ, ಇವತ್ತು ಕಾನ್ಸರ್ಟ್ಗೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಒಂದು ಯಾವ ಜನ್ಮದ ಅನುಬಂಧ ಅಂತ ಗೊತ್ತಿಲ್ಲ ಬಾಬಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್ ಫ್ರಮ್ ಲಾಸ್ಟ್ 20 years and looking for more 20,000 years if possible. Thank you so much. And ಇಲ್ಲಿ ಅಷ್ಟೇ, ತುಂಬ ಸಂತೋಷ. ಒಂದು ಹಾಡುಗಳು ಮಾತ್ರ ಇರುತ್ತೆ. ಸರ್ ಇಲ್ಲ ಸರ್, ಇದು ಅಜನೀಶ್ ಲೈವ್ ಇನ್ ಕಾನ್ಸರ್ಟ್ ಅಂತಾನೆ ಮಾಡ್ತಾ ಇರೋದ್ರಿಂದ ನನ್ನ ಹಾಡುಗಳನ್ನೇ ಒಂದು ಸೆಟ್ ಲಿಸ್ಟ್ ಮಾಡ್ಕೊಂಡು ನಾವು ಪರ್ಫಾರ್ಮ್ ಮಾಡ್ತೀವಿ. ಸರ್ ನನ್ನ ಎಕ್ಸ್ಪೆಕ್ಟೇಷನ್ಸ್, ನನ್ನ ಒಂದು ಪ್ರೊಡಕ್ಷನ್ ಜೊತೆ ಮಾತಾಡ್ಬೇಕಾದ್ರೆ
ನಾನು ಅರೌಂಡ್ 10,000 12,000 ಜನ ಆಡಿಯನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. 12,000 ಆಡಿಯನ್ಸ್ನ ಎಕ್ಸ್ಪೆಕ್ಟ್, ಕರೆಕ್ಟ್ ಅಲ್ಲ ಸರ್? ಆ್ಯಕ್ಚುಲಿ ನಮ್ಮ ಪ್ರೈಸಸ್ ಬಗ್ಗೆ ನಾನು ಹೇಳೋದು ಮರ್ತುಬಿಟ್ಟೆ. ಆ್ಯಕ್ಚುಲಿ ನಮ್ಮ ಅದು ಅಫೋರ್ಡಬಲ್ ಆಗೇ ಇರಬೇಕು ಅಂತ ಹೇಳಿಬಿಟ್ಟು ನೀವು ಬುಕ್ ಮೈ ಶೋ ನೋಡಿದ್ರೆ ಅದು ಕರೆಕ್ಟ್ ಆಗಿದೆ ಸರ್. ಯಾಕಂದರೆ ಒಂದು ಗ್ರೂಪ್ ಆಫ್ 4 ಜನಕ್ಕೆ ಸೇರಿ ಒಂದು ಪ್ರೈಸ್ ಅಂತ ಇದೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 500 rupees ಇಂದನೂ ಶುರು ಆಗುತ್ತೆ. ಆ್ಯಂಡ್ ಅದ್ರದ್ದು ಹೋಗ್ತಾ 4 ಜನಕ್ಕೆ ಇಷ್ಟು ಅಂತ ಒಂದು 3 ಇದನ್ನು ಅವ್ರು ಕ್ಯಾಟಗರೈಸ್ ಮಾಡಿದ್ದಾರೆ. 3 ಇದನ್ನು ಸರ್ ಯಾ ಸರ್, ಅದರಲ್ಲಿ ಡೈಮಂಡ್ ಅದು ಒಂದ್ಸತಿ STC ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಅಲ್ಲ ಸರ್, ಇಟ್ ವಿಲ್ ಬಿ ಎ ವಿಜುವಲ್ ಸ್ಪೆಕ್ಟಾಕ್ಯುಲರ್ ಆಲ್ಸೋ. ದೇರ್ ವಿಲ್ ಬಿ ಎ ಹ್ಯೂಜ್ ವಿಜುವಲ್ಸ್. ಒಂದೊಂದು ಹಾಡು ಒಂದು ವಿಜುವಲ್ಸ್ ಇರುತ್ತೆ, ಫೈರ್ ವರ್ಕ್ಸ್ ಇರುತ್ತೆ, ಪರ್ಫಾರ್ಮೆನ್ಸಸ್ ಇರುತ್ತೆ, ಅದು ಸಂಗೀತ ಮೇನ್ ಆಗಿರುತ್ತೆ. ಅದ್ರ ಜೊತೆ ಒಂದು ಅಲಂಕಾರ ಥರ ಈ ವಿಷಯಗಳನ್ನು ಖಂಡಿತ ಶೋ ಇರುತ್ತೆ. ಇಲ್ಲ ಸರ್, ಅದು ಐ ಥಿಂಕ್ ಅದು ಪ್ರೊಡಕ್ಷನ್ ಅವರು ಮಾತಾಡ್ತಾರೆ. ಪ್ಲೀಸ್, they're asking that you tied up with some many TV channel or no sir, this is particularly based on private concert. So adu namge yadu live channel baralla. So private content ಆಗಿ ಮಾಡ್ತೀವಿ. ಇಲ್ಲ ಸರ್ ಯಾವುದು ಬರಲ್ಲ. ಈಗ ಪ್ರೈವೇಟ್ ಆಗಿ ಮಾಡಿಕೊಂಡು ನಮ್ಮದೇ ರೆಕಾರ್ಡಿಂಗು ಆಥರೈಸೇಷನ್ ನಮ್ಮದು ಇರುತ್ತೆ ಸರ್. ಇಲ್ಲ ಸರ್, ಇದು ಪ್ಯೂರ್ ಕನ್ನಡದ ಕಾನ್ಸೆಪ್ಟ್. ಪ್ಯೂರ್ ನನ್ನ ಕನ್ನಡ ಸಿನಿಮಾಗೆ ಮ್ಯೂಸಿಕ್ ಮಾಡಿ ನನ್ನ ಹಾಡುಗಳು ಮಾತ್ರ ಇರುತ್ತೆ. ಸರ್ ಆಲ್ಮೋಸ್ಟ್ 70% ಸೋಲ್ಡ್ ಔಟ್ ಆಗಿದೆ. ಅದಕ್ಕೆ ನಮಗೆ ಇದೇ ಆಫರ್ಸ್ ನಡೆಸಿದ್ದೀವಿ ಈ ವೀಕೆ, ಬಿಕಾಸ್ ಮೋಸ್ಟ್ ಆಫ್ ದ ಬುಕ್ಕಿಂಗ್ಸ್ ವಿಲ್ ಹ್ಯಾಪನ್ ಲಾಸ್ಟ್ ವೀಕಲ್ಲೇ. ಸೊ ಅದಕ್ಕೆ ಆಲ್ಮೋಸ್ಟ್ 70% ಬುಕ್ಕಿಂಗ್ ಆಗಿದೆ. ಸೊ ದಿಸ್ ಇಸ್ ಇದು ಬಂದು ನಿಮಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಷ್ಟು ಸಿಂಗರ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ಕಾನ್ಸೆಪ್ಟ್ ಮಾಡ್ತಿರೋದು. ಈ ಕಾನ್ಸೆಪ್ಟು ಫಸ್ಟ್ ಟೈಮು ಕನ್ನಡದಿಂದ ಮಾಡ್ತಿರೋದು ಸರ್. ಸರ್ ಇದು ಭಾರತೀಯ ಮಾಲ್ ಆಫ್ ಬೆಂಗಳೂರು, ಅಲ್ಲಿ ಭಾರತೀಯ ಸಿಟಿ ಸರ್, ತನಿಸಂದ್ರ ರೋಡಲ್ಲಿ ಅಲ್ಲಿ ಭಾರತೀಯ ಮಾಲ್ ಇದೆ. ಮಾಲ್ ಪಕ್ಕದಲ್ಲಿ ದೊಡ್ಡ ಗ್ರೌಂಡ್ ಇದೆ, ಗ್ರೌಂಡಲ್ಲಿ ಮಾಡ್ತಿರೋದು ಸರ್. ಸರ್ ಅದು ಬೇಸ್ಡ್ ಆನ್ ಲಾಜಿಸ್ಟಿಕ್ಸು. ಅದು ಆ ದೊಡ್ಡ ಏರಿಯಾ ಈ ಸೈಡು ಎಲ್ಲಿ ಜನ ಜಾಸ್ತಿ ಇರ್ತಾರೆ ಕನ್ನಡ ಕ್ರೌಡು, ಆ ಸೈಡ್ ಇಲ್ಲ ಲೈಕ್ ಅಷ್ಟೊಂದು ಕ್ರೌಡ್ ಗ್ಯಾದರ್ ಮಾಡೋಕ್ಕೆ. ಸೊ ನಮಗೆ ಆಪ್ಷನ್ ಇದ್ದಿದ್ದು ಅದೇ. ಅದು ಬಿಟ್ಟು ನಮಗೆ ಫಿನಿಕ್ಸ್ ಮಾಲ್ ಇದೆ, ಅದು ದೂರ ಆಗಿಬಿಡುತ್ತೆ. ಸೊ ಅದಕ್ಕೆ ಭಾರತೀಯ ಮಾಲ್ ಚೂಸ್ ಮಾಡಿದ್ದು, ಬಿಕಾಸ್ ಅದು ಗ್ರೌಂಡ್ ದೊಡ್ಡದಿದೆ, ಅದು ಕ್ರೌಡ್ ಮ್ಯಾನೇಜ್ಮೆಂಟ್ ಎಲ್ಲ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಪಾರ್ಕಿಂಗ್ ಈಸ್ ಆಲ್ರೆಡಿ ದೇರ್. ಸೊ ಅದೆಲ್ಲ ಮಾಲ್ ಅವ್ರು ಮ್ಯಾನೇಜ್ ಮಾಡ್ತಾರೆ. ಸೊ ದ ಟಿಕೆಟ್ ಪ್ರೈಸಸ್ 3 ಕ್ಯಾಟಗರೀಸಲ್ಲಿ ಬರುತ್ತೆ. ಒಂದು ಜನರಲ್ಲು, ಅದು 500 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಗೋಲ್ಡ್ 1200 ಇಂದ, ಆ್ಯಂಡ್ ದ ನೆಕ್ಸ್ಟ್ ಇಸ್ ಡೈಮಂಡ್ ಗ್ರೂಪ್ ಬರುತ್ತೆ. ಅದು ಗ್ರೂಪ್ ಆಫ್ 4 people 9,000 ಬರುತ್ತೆ ಸರ್. ಹೌದು ಸರ್, ಅದು ಸಿಗುತ್ತೆ. ಇಲ್ಲ ಸರ್, ಅದೇ ಬೇಸ್ಡ್ ಆನ್ ಕೊಲಾಬ್ರೇಷನ್ನೇ ಮಾಡ್ತಿರೋದು ಸರ್. ಒಂದು ಕೊಲಾಬ್ರೇಷನ್ ಥರನೇ ನಾವು ಮಾಡ್ತಾರೆ ಸರ್. ಯಾಕಂದರೆ ನಮಗೆ ಫಸ್ಟ್ ಟೈಮ್ ನಮಗೂ ಗೊತ್ತಿಲ್ಲ. ಇವಾಗ ನಾವೊಂದು ತುಂಬ ಸಿನಿಮಾದಲ್ಲಿ ಮ್ಯೂಸಿಕ್ ಮಾಡ್ತಾ ಇದೀವಿ, ಆದರೆ ಫಸ್ಟ್ ಲೈವ್ ಕಾನ್ಸರ್ಟ್ ಬಂದಾಗ ಖಂಡಿತ ಸರ್, ಖಂಡಿತ. ಇಲ್ಲ ಅದೇನೇ ಸರ್, ಎಲ್ಲದಕ್ಕೂ ಒಂದು ಸಮಯ ಬರಬೇಕು, ಮತ್ತು ಒಂದು ರೈಟ್ ಕೊಲಾಬ್ರೇಷನ್ ಬರಬೇಕು. ಆಮೇಲೆ ಒಂದು ದೊಡ್ಡ ಅಮೌಂಟ್, ಒಂದು ಇನ್ವೆಸ್ಟ್ಮೆಂಟ್ ಅದು ಕೂಡ ಇದೆ ಸರ್. ಇದೆಲ್ಲನೂ ಕೂಡಿ ಬರಬೇಕು. ಸೊ ಇವಾಗ ಈ ಸಮಯ ಬಂದಿದೆ, ಕೂಡಿ ಬಂದಿದೆ ಇವಾಗ. ಸೊ ಅದಕ್ಕೆ ನಾನು ಮುಂದೆ ಬಂದಿದ್ದೀವಿ ಸರ್. Venu sir and Anand sir and Sarigama, please. We are very thankful ನೀವೆಲ್ಲರೂ ಬಂದಿರೋದಕ್ಕೆ, ಆಸ್ ವೆಲ್ ಎಸ್ ಆಲ್ ದ ಪ್ರೆಸ್ ಆ್ಯಂಡ್ ಮೀಡಿಯಾ. ಸೊ ಒಂದು ಸಿಂಗರ್ಗೆ ನಾವು ನಾರ್ತ್ ಇಂಡಿಯನ್ ಸಿಂಗರ್ ಆಗಲಿ ಅವರಿಗೆಲ್ಲ ಒಂದು 15 ಲಕ್ಷ 20 ಲಕ್ಷ ನಾವು ಪೇ ಮಾಡ್ತಾ ಇದೀವಿ ಒಂದು ಹಾಡಿಗೆ. ಅದನ್ನು ಏಕೆ ನಮ್ಮ ಕನ್ನಡ ಸಿಂಗರ್ಸ್ಗೆ ಹಾಡ್ಲಿ ಒಂದು 50,000 ಕೊಡೋಕ್ಕೂ ಅಳ್ತಾ ಇದ್ವಿ ಅಲ್ವಾ? ಸೊ ಆಲ್ ದಟ್ ಟು ಬ್ರೇಕ್, ಅದನ್ನು ಬ್ರೇಕ್ ಮಾಡಬೇಕು ನಾವು. ಸೊ ನಮ್ಮ ಕನ್ನಡ ಕಾನ್ಸರ್ಟ್ನ ಲೆಟ್ ಅಸ್ ಡೂ ಇಟ್ ಇನ್ ಅ ರೈಟ್ ಪ್ಲೇಸ್. ಅಲ್ಲಿ ಕನ್ನಡದವ್ರು ಇದ್ದಾರೆ, ತೆಲುಗುನವ್ರು ಇದ್ದಾರೆ, ಮಲಯಾಳಮ, ತಮಿಳ್ನವ್ರನ್ನ ಲೆಟ್ ಅಸ್ ನಾಟ್ ಸಿ ದಟ್.
ವಿ ವಾಂಟ್ ಕ್ರೌಡ್ನಲ್ಲಿ ಒನ್ ಶ್ರೀಲಂಕನ್ ಗರ್ಲ್, ಒಂದು ಸ್ಮಾಲ್ ಗರ್ಲ್, ಅವ್ರು ರೀಡ್ ಮಾಡಿದಾಗ ಎವ್ರಿಬಡಿ ವಾಚ್. ಅವ್ರು ರೀಡ್ ಮಾಡಿ ಎಲ್ಲೋ ಶ್ರೀಲಂಕಾದವ್ರನ್ನ ಕರೆಸಿ ಇಲ್ಲಿ ನಮ್ಮ ಕನ್ನಡದವರು ಹಾಡ್ಸಿದ್ದಾರೆ. ಶಿ ಈಸ್ ಆಕ್ಟಿಂಗ್. ವೈ ನಾಟ್ ಅವರ್ ಕನ್ನಡ ಸಿಂಗರ್? ವೈ ನಾಟ್ ಅವರ್ ಇಂಡಿಯನ್? ವೈ ನಾಟ್ ಅವರ್ ಸೌತ್ ಇಂಡಿಯನ್? ವೈ ನಾಟ್? ಸೊ ಟುಡೇ ಈ ಒಂದು ಅವಕಾಶ, ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ACTC ಬಿಕಾಸ್ ಟು ದೇ ಆರ್ ಆನರಿಂಗ್ ಅಜನೀಶ್ ಅನ್ನೋ ಒಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ. ಸೊ ಇದರಲ್ಲಿ ನಾವು ಓನ್ಲಿ ಕನ್ನಡ ಸಾಂಗ್ಸ್ ನಾವು ಇಡೋಣ ಅಂತ ನಾವು ಧೈರ್ಯವಾಗಿದ್ದೀವಿ. ಬಿಕಾಸ್ ವಿ ಡೋಂಟ್ ನೋ ಹೌ ಮಚ್ ನಮ್ಮನ್ನ ಜನ ಸಪೋರ್ಟ್ ಮಾಡ್ತಾ ಇರೋದು ಗೊತ್ತಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಎನಿ ಸ್ಪೆಷಲ್ ನಾರ್ತ್ ಇಂಡಿಯನ್ ಸಿಂಗರ್ಸ್, ಬಟ್ ಒಂದು ಕಾನ್ಸರ್ಟ್ ಅವ್ರದ್ದಿದ್ರೆ ಹಾರ್ಡ್ಲಿ ನಾವು ಗೆಸ್ಟ್ ಆಗಿ ಕರೆಸಿದ್ದಾರೆ. ಸಾರಿಗಮ ಲಾಸ್ಟ್ ಟೈಮ್ ದೇ ಕಾಲ್ಡ್ ಅಸ್ ಆಸ್ ಅ ಗೆಸ್ಟ್. ವಿ ಕುಡಂಟ್ ಎಂಟರ್ ದ ಮಾಲ್, ವಿ ಕುಡಂಟ್ ಎಂಟರ್ ದ ಪ್ಲೇಸ್, ಅಷ್ಟು ರಶ್ ಇದೆ. ಆಲ್ಮೋಸ್ಟ್ ರೋಡೇ ಬ್ಲಾಕ್ ಆಗಿದೆ. ಸೊ ಅವರಿಗೆ ಕೊಟ್ಟಿರೋದು ಪ್ರೋತ್ಸಾಹ, ಅಫ್ಕೋರ್ಸ್ ಹಿ ಈಸ್ ಹಾರ್ಡ್ ವರ್ಕ್. ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರು ಹಿ ಹ್ಯಾಸ್ ದ ಕೆಪಾಸಿಟಿ ಅಂಡ್ ಹಿ ಶುಡ್, ಆ್ಯಂಡ್ ವೈ ನಾಟ್ ಅಸ್? ಸೊ ನಾವು ಮಾಡ್ತಾ ಇದ್ವಿ. ಸೊ ಟುಡೇ ಅದು 500ಗೆ 1000, 4000, 9000 ಅನ್ನೋದು ಮ್ಯಾಟ್ರ್ ಇಲ್ಲ. ಬಟ್ ನಮ್ಮ ಸಾಂಗ್ಸ್ ಹಿಟ್ ಆಗಬೇಕು. ನಮ್ಮ ಕನ್ನಡ ಮ್ಯೂಸಿಕ್ ಶುಡ್ ರೀಚ್ ಗ್ಲೋಬಲಿ. ಆಲ್ರೆಡಿ ಗ್ಲೋಬಲಿ ರೀಚ್ ಆಗೋಕ್ಕೆ ಎಲ್ಲ ಆಡಿಯೋ ಕಂಪನಿಗಳು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಮೀಡಿಯಾದವರು ರೀಲ್ಸ್ ಮಾಡಿರೋದು ಎಲ್ಲ ಹೊಸ ಸಿಂಗರ್ಸು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸರ್ ನಾವು ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್ ಅವರ್ ಲೆವೆಲ್ ಬೆಸ್ಟ್. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ಪ್ರತಿಯೊಂದು ಸಿಂಗರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಚಾನ್ಸ್ ಸಿಗ್ತಾ ಇದೆ ಸರ್. ಸರ್ 15 ಸರ್, ಇವಾಗ 15 ಜನ ಸಿಂಗರ್ಸ್ ಇದ್ದಾರೆ. ಸೊ ನನ್ನ ಹಾಡುಗಳು ಯಾರು ಹಾಡಿದಾರಲ್ಲ, ವಿಜಯ್ ಪ್ರಕಾಶ್ ಅವರು ಇದ್ದಾರೆ, ಮತ್ತೆ ಮಂಗಳೂರು ಇದ್ದಾರೆ, ಅನನ್ಯ ಭಟ್ ಅವರು ಇದ್ದಾರೆ, ಮತ್ತೆ ನಮ್ಮ ಅನಿರುದ್ಧ ಶಾಸ್ತ್ರಿ ಅವರು ಇದ್ದಾರೆ, ಐಶ್ವರ್ಯ ರಂಗರಾಜನ್ ಅವರು ಇದ್ದಾರೆ, ಸಾನ್ವಿ ಸುದೀಪ್ ಅವರು, ಸುದೀಪ್ ಸರ್ ಮಗಳು ಸಾನ್ವಿ ಸುದೀಪ್ ಅವರು ಹಾಡ್ತಿದ್ದಾರೆ. ಸೊ ಈ ತರ ಯಾರ್ಯಾರು ಏನೇನು ಹಾಡು ಹಾಡಿದ್ರು ಆ ಒಂದು ಸಿಂಗರ್ಸ್ನೇ ಹಾಡ್ತಾ ಇದ್ದಾರೆ ಸರ್. ಸರ್ 3 hours ಅಂತ ನಾವು ಇವಾಗ ನೋಡ್ತಾ ಇದ್ದೀವಿ ಸರ್. 3 hours ಪ್ರೋಗ್ರಾಮ್ ಮಾಡಬೇಕು ಅಂತ. ಸೊ ನನ್ನ ಸಮಯ ಸಂದರ್ಭ ಅವತ್ತಿನ ದಿವಸ ಒಂದೊಂದು, ಯಾಕಂದ್ರೆ ನಾವು ಅಂದ್ಕೊಳ್ತೀವಿ ಇವತ್ತು ಒಂದು ಸಾಂಗ್ ಒಂದು 4 minutes ಮುಗಿಯುತ್ತೆ ಅಂತ. ಬಟ್ ಕ್ರೌಡ್ ಜೊತೆ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅದು ಒಂದು 6-7 ನಿಮಿಷಕ್ಕೆ ಹೋಗ್ಬೋದು. ಸೊ ಹೇಳೋಕ್ಕಾಗಲ್ಲ. ಸೊ ನಾವೊಂದು ಕಮ್ಮಿ ಅಂದರೂ ಒಂದು 42 ಹಾಡು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದ್ರಲ್ಲಿ ಅಷ್ಟು ಆಗೋದಿಲ್ಲ ಅಂತ ಹೇಳಿ 32 ಸಾಂಗ್ಗೆ ರೆಡಿ ಆಗಿದ್ದೀವಿ ಸರ್. ಸೊ ನಮಗೆ ಅಲ್ಲಿ ಒಂದು ಏನು ಸಿಚುವೇಶನ್ ನೋಡಿಕೊಂಡು ಎಷ್ಟು ಸಾಂಗ್ ಆಗುತ್ತೋ ಅಷ್ಟು ಸಾಂಗ್ ಪರ್ಫಾರ್ಮ್ ಮಾಡ್ತೀವಿ ಸರ್. ಮ್ಯೂಸಿಕಲ್ಲಿ ನಮಗೆ ಆನ್ ಸ್ಟೇಜಲ್ಲಿ 32 ಜನ ಮ್ಯೂಸಿಷಿಯನ್ಸ್ ಇರ್ತಾರೆ ಸರ್ ಆನ್ ಸ್ಟೇಜಲ್ಲಿ. ಅದಲ್ಲದೆ ಬ್ಯಾಕ್ ಸ್ಟೇಜಲ್ಲಿ ಐ ಥಿಂಕ್ ಮೋರ್ ದೆನ್ ಇಂಜಿನಿಯರ್ಸ್ ಇರ್ತಾರೆ. ಆಲ್ಮೋಸ್ಟ್ 200 ಪ್ಲಸ್ ಜನರು ಅದನ್ನ ಒಂದು ಸ್ಟೇಜ್ ಹಾಕೋದಾಗಲಿ, ಸೌಂಡ್ ಸಿಸ್ಟಮ್, ಲೈಟಿಂಗ್, ಮತ್ತೆ ಲಾಜಿಸ್ಟಿಕ್ಸ್ ನೋಡ್ಕೊಳ್ಳೋರು, ಅದನ್ನ ಪ್ರತಿಯೊಂದು ಎಲ್ಲ ಒಂದು 200-300 ಜನಕ್ಕಿಂತ ಜಾಸ್ತಿ. ಆಮೇಲೆ ಈ ಶೋನಲ್ಲಿ ಸಿನಿಮಾ ತರನೇ ರಿಸ್ಕ್ ಇದೆ ಸರ್. ಸಿನಿಮಾದರು ಅಟ್ಲೀಸ್ಟ್ ಒಂದು OTT ಸ್ಯಾಟಲೈಟ್ ರೈಟ್ಸ್ ಇದೆ. ಬಟ್ ಇಲ್ಲಿ ACTC-ನವರು ನಮಗೆ ಇನ್ವೆಸ್ಟ್ ಇಲ್ಲ, ಅಟ್ಲೀಸ್ಟ್ ಸಮಥಿಂಗ್ ಇದೆ, ಆಡಿಯೋ ರೈಟ್ಸ್ ಏನೇನೋ ಇದೆ. ಬಟ್ ನಮ್ಮ ACTC-ನವರು ಒಂದು ಟುಡೇ ದೇ ಆರ್ ಲಾಂಚಿಂಗ್ ಅಸ್ ಅಂಡ್ ಅಷ್ಟು ಅದ್ದೂರಿಯಾಗಿ ಸ್ಪೆಂಡ್ ಮಾಡ್ತಿದ್ದಾರೆ. ಬಟ್ ಇದರಿಂದ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಅಜನೀಶ್ ಸರ್ಗೆ ಇಲ್ವೇ ಇಲ್ಲ, ನಮ್ಮಿಬ್ರಿಗೂ ಇಲ್ಲ. ಬಿಕಾಸ್ ವಿ ವಾಂಟೆಡ್ ಅವರ್ ಮ್ಯೂಸಿಕ್ ಟು ಬಿ ಸೆಲೆಬ್ರೇಟೆಡ್. ಇನ್ನೊಂದು ಏನಂದ್ರೆ, ಒಂದು ಅವರ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ಅದು ಮೂವಿಗೆ ಏನ್ ಬೇಕು, ಡೈರೆಕ್ಟರ್ಗೆ ಹೆಂಗಿರಬೇಕು, ಅಷ್ಟರಲ್ಲೇ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ಇವಾಗ ಒಂದು ಕಾನ್ಸರ್ಟ್ ಆದ್ಮೇಲೆ ಅಜನೀಶ್ ಸರ್ ಸ್ಟೈಲ್ನಲ್ಲಿ ನಿಜವಾದ ಒಂದು ಎಕ್ಸ್ಪ್ಯಾನ್ಷನ್, ಒಂದು ನೆಕ್ಸ್ಟ್ ಲೆವೆಲ್ ಡೈಮೆನ್ಷನ್ ಅನ್ನ ನೀವು ಈ ಕಾನ್ಸರ್ಟ್ ನಲ್ಲಿ ನೋಡ್ತೀರಾ. ಬಿಕಾಸ್ ಇವರು ಇಲ್ಲಿ ಏನೂ ಸ್ಕ್ವೈರ್ ಇಲ್ಲ. ಸೊ ಈ ಸಾಂಗ್ ನ ಎಷ್ಟು ಅದ್ದೂರಿಯಾಗಿ ಮಾಡಬಹುದು, ಎಷ್ಟು ಬ್ಯೂಟಿಫುಲ್ ಆಗಿ ಜನ ಹತ್ರ. ಅಂಡ್ ಈಗ ಒಂದು ಸಾಂಗ್ ಒಂದು 10 ವರ್ಷ ಹಿಂದೆ ರಿಲೀಸ್ ಆಗಿದೆ ಅಂದ್ರೆ ಇವಾಗ ವಿ ಆರ್ ಇನ್ 2026. ಸೊ 2015-16 ರಿಲೀಸ್ ಆಗಿರೋದನ್ನ 2026 ನಲ್ಲಿ ಈಗ ಇರೋ 2015 ಆ ಮಗು ಹುಟ್ಟಿರ್ಲಿಲ್ಲ. ಇವಾಗ ಆ ಮಗುಗೆ 10 ವರ್ಷ ಮಗು ಯಾವ ಸ್ಟೈಲ್ ಅಲ್ಲಿ ಸಾಂಗ್ ಕೇಳಿಸ್ತಾ ಇದೆಯೋ ಆ ಸ್ಟೈಲ್ಗೆ ಕೊಡಕ್ಕೆ we are trying. ಪ್ರತಿಯೊಂದು ಹಾಡನ್ನು ಹೊಸ ಅವತಾರ ಇದೆ ಸರ್. ಒಂದು ಸಾಂಗ್ ರೀಸ್ಟ್ರಕ್ಚರ್ಡ್ ಆಗಿದೆ. ಆ ಕಾನ್ಸರ್ಟ್ ಬೇಕು ಅನ್ನೋ ತರ ಇದೆ. ಸೊ ಕಾನ್ಸರ್ಟ್ ಲವರ್ಸ್ ಇದ್ದಾರೆ, ಬಂದು ಒಂದು ಎಂಜಾಯ್ ಮಾಡೋದು. ಸೊ ಅವರಿಗೆ ಖಂಡಿತ ನಾನು ವಿಶ್ವಾಸದಿಂದ ಹೇಳ್ತೀನಿ, ಅವ್ರಿಗೊಂದು ಫೀಸ್ಟ್ ಅಂತಾನೆ ಹೇಳ್ಬೋದು. ಅವ್ರಿಗೊಂದು ಮೃಷ್ಟಾನ್ನ ಅವರಿಗೆ. ಸರ್ ಹೇಳ್ತಾರೆ. ಸೊ ಸರ್ ಎಲ್ಲ ಸೆಲೆಬ್ರಿಟೀಸು ನಮ್ಮ ಕನ್ನಡ ಇಂಡಸ್ಟ್ರಿಯ, ನಾನು ಯಾರ್ಯಾರಿಗೆಲ್ಲ ಫೋನ್ ಮಾಡಿದ್ದೀನಿ ಸರ್, 40-50 ಜನ ನಾನು ಫೋನ್ ಮಾಡಿದ್ದೀನಿ. ಎಲ್ಲರೂ
ಅವತ್ತಿನ ದಿವಸ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲರೂ ಅಯ್ಯೋ ಈಗ ಬಂತಲ್ರಿ ನಿಮಗೆ ಟೈಮು, ಇದು ಯಾವಾಗಲೋ ಮಾಡಬೇಕಾಗಿತ್ತು ನೀವು ಅಂತ ಹೇಳ್ತಾ ಇದ್ರು. ಸುದೀಪ್ ಸರ್ ಅಂತೂ ನನಗೊಂದು ವಿಕ್ರಾಂತ್ ಋಣ ಮಾಡಿ ರಕ್ಕಮ್ಮ ಯಾವಾಗ ಸಾಂಗ್ ಹಿಟ್ ಆಯ್ತಲ್ಲ ಅವಾಗಿಂದನೇ ಹೇಳ್ತಾನೆ ಇದ್ದಾರೆ, ರೀ ಮಾಡ್ರಿ ರೀ, ಅಲ್ಲಿಂದ ನಾವು ಬರ್ತಾರೆ, ಇಲ್ಲೆಲ್ಲ ನೋಡ್ರಿ ಕ್ರೌಡು, ನೀವು ಅದನ್ನ ಕಲ್ಚರ್ ತರಬೇಕ್ರಿ ಅಂತ ನನಗೆ ಯಾವಾಗಲೂ ಬೈಯೋರು, ನನಗೆ ಲಿಟ್ರಲಿ ಬೈಯೋರು. ರಕ್ಷಿತ್ ಅವ್ರು ಹೇಳೋರು ಯಾವ ಕಿರಿಕ್ ಪಾರ್ಟಿ ಟೈಮಿಂದನೇ ಮಾಡೋಣ ಅಂತ. ಬಟ್ ಏನಂತ ಹೇಳಿದ್ರೆ ಸರ್, ನಮಗೆ ಒಂದು ಆಲ್ಬಮ್ನ ಇಟ್ಕೊಂಡು ನಾವೊಂದು ಕಾನ್ಸರ್ಟ್ ಮಾಡ್ತೀವಿ ಅನ್ನೋದಿಲ್ಲ. ನನಗೆ ಒಂದು ಕ್ಯಾಟ್ಲಾಗ್ ಬೇಕಾಗಿತ್ತು, ಒಂದು ಹಿಟ್ಸ್ ನನಗೆ ಬೇಕಾಗಿತ್ತು. ಸೊ ಅಷ್ಟು ಹಿಟ್ಸನ್ನ ಇಟ್ಕೊಂಡು ಐ ಶುಡ್ ಗೋ ಅಂಡ್ ಪರ್ಫಾರ್ಮ್ ಅನ್ನೋದನ್ನು ಒಂದು ಇತ್ತು. ಸೊ ಸರಿಯಾದ ಸಮಯ ಬಂದಿದೆ ಸರ್. ಖಂಡಿತ ಬರ್ತಾರೆ ಸರ್. ಸುದೀಪ್ ಸರ್ ಖಂಡಿತ ಬರ್ತಾ ಇದ್ದಾರೆ. ಮತ್ತೆ ಎಲ್ಲ ಸೆಲೆಬ್ರಿಟೀಸ್ ಬರ್ತೀನಿ ಅಂತ ಹೇಳಿದ್ದಾರೆ ಸರ್. ಅದು ನೋಡ್ಬೇಕು ಇವಾಗ. ನನಗೆ ಅವತ್ತಿನ ದಿವಸ ಸನ್ನಿವೇಶಗಳು ಹೆಂಗಿರುತ್ತೆ. ಸೊ ಎಲ್ಲ ಸ್ಟಾರ್ಸು ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಖಂಡಿತ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಮತ್ತೆ ನನ್ನ ಒಂದೇ ಒಂದು ರಿಕ್ವೆಸ್ಟ್ ಇಂದ ನನ್ನ ಒಂದು ಪ್ರೋಮೋನ ಶೂಟ್ ಮಾಡಿದ್ವಿ. ಆ ಪ್ರೋಮೋನ ರಿಲೀಸ್ ಮಾಡಿಕೊಟ್ಟ ಸುದೀಪ್ ಸರ್ಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತು ಅದನ್ನ ಶಿವಣ್ಣ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ನು ಅದನ್ನ ರಿಲೀಸ್ ಮಾಡಿಕೊಟ್ರು ನಮಗೆ ಆನ್ಲೈನಲ್ಲಿ. ಸೊ ಅವ್ರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹಾಂ ಸರ್. ಶೋರ್ ಖಂಡಿತ ಸರ್. ಶೋರ್ ನೆಕ್ಸ್ಟ್ ಟೈಮ್ ಖಂಡಿತ ಅದನ್ನು ಮಾಡಿದ್ದಾರೆ. ಏಕೆ ಹಾಕಿಲ್ಲ ಅಂತ ಕನ್ನಡದ ಪೋಸ್ಟರ್ಸ್ ಇದೆ. ಏನಕ್ಕೆ ಬದುಕು ನನಗೆ ಆಗಲಿ, ನಮ್ಮ ತಂದೆಯವರು ಕೂಡ ಸಿಂಗರ್. ಇವತ್ತು ಹೌದು. ಥ್ಯಾಂಕ್ ಯು ಸರ್. ಕಾನ್ಸರ್ಟ್ ಅಂತ ಪ್ರಿಪೇರ್ ಮಾಡಕ್ಕೆ ನಮ್ಮ ಜಿಮ್ ಟ್ರೈನರ್ ಮಹೇಶ್ ಆಗ್ಲಿ, ಮತ್ತೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಸೂರ್ಯ ಅಂಡ್ ತಾನ್ಸಿನ್ ಆಗ್ಲಿ, ಆಮೇಲೆ ಡಾನ್ಸ್ ಮಾಸ್ಟರ್ ವಿಜಯ್ ಕೊರಿಯೋಗ್ರಾಫರ್ ಅವರು ಟ್ರೈನಿಂಗ್ ಮಾಡ್ತಿದ್ದಾರೆ. ಆಮೇಲೆ ರಿಷಿ ಅಂಡ್ ಶಂಕರ್ ಅಂಡ್ ಟೀಮ್. ಸೊ ಎವ್ರಿಬಡಿ ಆರ್ ವರ್ಕಿಂಗ್ ಆನ್ ದ ಮಾರ್ಕೆಟಿಂಗ್ ಆಲ್ಸೋ. ಸೊ ವಿ ಹ್ಯಾವ್ ಅವರ್ and other Edison and Kiran. So everybody are working very hard for this. So ನೀವೆಲ್ಲರೂ ಅದನ್ನ you have to come watch and support us. And we call upon Sarigama also here on the stage. ವೀರೇಶ್ Thank you so much.